ಅಕ್ಷಯ್ ಕುಮಾರ್ ಅವರ ಕಂಬ್ಯಾಕ್ ಮೂವಿ ಬರಲಿ ಅಂತೇಳಿ ನಾವು ವೇಟ್ ಮಾಡತ್ತಿದ್ದು. ಈ ಸಲ ಕಂಬ್ಯಾಕ್ ಮೂವಿ ಎಲ್ಲ ಧಮಾಲ್ ಆಗೋದೈತಿ. ಭೂತ್ ಬಂಗ್ಲಾದ ಟೀಸರ್ ರಿಲೀಸ್ ಆಗೈತಿ. ಸುಮಾರು 1 ನಿಮಿಷ 24 ಸೆಕೆಂಡ್ ಟೀಸರ್ ಇತ್ತು. ಟೀಸರ್ ನೋಡಿದಾಗ ಅರ್ಥ ಆಗಲಿಲ್ಲ, ಬಟ್ ಏನೋ ಫ್ಯಾಕ್ಟ್ಗಳನ್ನು ಒಳಗೊಂಡೈತಿ. ಅಂದ್ರೆ ಅರ್ಥ 0%, ಉಳ್ಕಿದ್ದೆಲ್ಲ 100% ಅನ್ನೋ ಫೀಲ್ ಕೂಡ ನನಗೆ ಬಂತು. ಇದ್ರೊಳಗೆ ನಮ್ಮ ಅಕ್ಷಯ್ ಕುಮಾರ್ ಅವರ ಲೀಡ್ ರೋಲ್ ಆಗಿರ್ತಾರೋ, ಅವರೊಂದಿಗೆ ಸಾಥ್ ಕೊಡೋಕೆ ಯಾರು ನಿಂತಾರಂದ್ರೆ ಅದು ರಾಜ್ಪಾಲ್ ಯಾದವ್ ಅವರ. ಆಬ್ವಿಯಸ್ಲಿ ಈ ಒಂದು ಪೇರ ಬಹಳಷ್ಟು ಕಮಾಲ್ ಕೂಡ ಮಾಡೈತಿ ಪ್ರೀವಿಯಸ್ ಮೂವಿ ಒಳಗೆ. ಈ ಮೂವಿ ಒಳಗೆ ಹೆಂಗಿರ್ತೈತೆ ಅನ್ನೋದನ್ನು ನಾವು ಮೂವಿ ಒಳಗೆ ನೋಡಿ ತಿಳ್ಕೊಬೇಕು. ಬಟ್ ಟೀಸರ್ ಒಳಗೆ ಪ್ರತಿಯೊಂದು ಸೀನ್ಗಳು ಬೇರೆ ಬೇರೆ ಇದ್ದು, ಇಡೀ ಮೂವಿ ಸೀನ್ಗಳನ್ನು ಹಾಕಿ ಟೀಸರ್ನ ತೆಗೆದಾರೆ ಅಂತೇಳಿ ಪರ್ಸ್ನಲಾಗಿ ನನಗನ್ನಿಸ್ತು. ಅಂದ್ರೆ ಇಲ್ಲೇ ಬುದ್ಧಿ 0%, ಉಳ್ಕಿದ್ದೆಲ್ಲ 100%. ಅಂದ್ರೆ ನಗಾಕಂತ್ರಿ ಯಾವುದೇ ರೀತಿ ಕಡಿಮೆ ಇಲ್ಲ, ಅಳ್ಳವ್ರು ಕೂಡ ನಗೋ ಚಾನ್ಸ ಭಾಳ ಐತಿ. ಓವರಾಲ್ ಆಗಿ ಈ ಒಂದು ಟೀಸರ್ ನೋಡ್ಕಾಸ ನನಗೆ ಪರ್ಸ್ನಲಾಗಿ ಅನಿಸಿದ್ದಿಷ್ಟ, ಟೀಸರ್ ತೆಗರೆ ಈ ಥರ ತೆಗಿಬೇಕು. ಅಂದ್ರೆ ಒಂದು ಭೂತನೂ ಇತ್ತು, ಇದ್ರೊಳಗೆ ಎಂಟರ್ಟೈನ್ಮೆಂಟು ಇತ್ತು, ಆನಂತರ ಒಂದು ಭಯನೂ ಇತ್ತು, ಎಲ್ಲ ಇತ್ತು. ಅಂದ್ರೆ ಎಲ್ಲ ಇದ್ರನ ಅದಕ್ಕೊಂದು ಮೂವಿ ಅಂತಾರೋ, ಒಂದು ಟ್ರೈಲರ್ ಅಂತಾರೋ, ಒಂದು ಟೀಸರ್ ಅಂತಾರೋ ಅನ್ನೋದಕ್ಕೆ ಈ ಒಂದು ಭೂತ್ ಬಂಗ್ಲಾ ಟೀಸರ್ ಸಾಕ್ಷಿ ಆಕೈತಿ. ಇದು ಮಾತ್ರ ಡೆಫಿನೆಟ್ ಐತಿ. ಈ ಒಂದು ಏನು ಭೂತ್ ಬಂಗ್ಲಾ ಮೂವಿ ಇಲ್ಲ, ಇದು ರಿಲೀಸಿಂಗ್ ಡೇಟ 10 ಏಪ್ರಿಲ್ 2026. ಇನ್ನೂ ಬಹಳಷ್ಟು ದಿನ ಐತಿ, ಅಲ್ಲಿ ಮಟ್ಟ ವೇಟ್ ಮಾಡೋಣ, ಟ್ರೈಲರ್ಗೋಸ್ಕರ ಕಾಯೋಣ. ಬಟ್ ಇದ್ರೊಳಗೆ ನನಗೆ ಏನು ಇನ್ನೊಂದು ಲೈಕ್ ಆತಂದ್ರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳಷ್ಟು ಗ್ರಿಪ್ಪೇಬಲ್ ಇತ್ತು. ನಾವು ಅಂದ್ಕೊಂಡಿದ್ದು ಸಾಂಗನ ಇದ್ರೊಳಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಆಗಿದ್ದು ಕೂಡ ನನಗೆ ಎಲ್ಲೋ ಇದೇನು ಮ್ಯಾಜಿಕ್ ಮಾಡಿದಾರಲ್ಲ ಅನ್ನೋ ಫೀಲ್ ಕೂಡ ನನಗೆ ಬಂತು. ಇನ್ನು VFX ಬಗ್ಗೆ ಮಾತಾಡೋದ ಬೇಡ, ಡೆಫಿನೆಟಾಗಿ ಒಳ್ಳೆ VFX ಕೂಡ ನಾವು ನೋಡ್ತೇವೆ. ಅದನ್ನು ನಮಗೆ ಡೆಫಿನೆಟಾಗಿ ಈ ಟೀಸರ್ ತೋರಿಸ್ಕೊಟ್ಟೈತಿ. ಆನಂತರ ಈ ಒಂದು ಮೂವಿ ಒಳಗೆ ವಧುಸುರ ಅನ್ನೋ ಒಂದು ರಾಕ್ಷಸ ಐತಿ ಅಥವಾ ಒಂದು ದೆವ್ವ ಐತಿ. ಇದರ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಒಂದು ಮೂವಿ ಡಿಪೆಂಡ್ ಐತಿ. ಈ ಒಂದು ಬಂಗ್ಲಾ ಅನ್ನೋದಂದ್ರೆ ಕಾನ್ಸೆಪ್ಟ್ ಒಂದು ಬಂಗಲೆ ರಿಲೇಟೆಡ್ ಐತಿ. ಒಂದು ಭೂತದ ಬಂಗಲೆ ಒಳಗೆ ಅಕ್ಷಯ್ ಕುಮಾರ, ಆನಂತರ ರಾಜ್ಪಾಲ್ ಯಾದವ್, ಉಳ್ಕಿದವ್ರು ಎಲ್ಲರೂ ಕೂಡಿ ಸಿಕ್ಕಾಕೊಂಡಾರು. ಇವರ ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಬರ್ತಾರೋ ಅನ್ನೋದನ್ನು ನಾವು ನೋಡ್ಬೇಕಂದ್ರೆ ಮೂವಿ ಮಠ ಕಾಯಲೇಬೇಕು. VFX ಆಲ್ರೆಡಿ ಹೇಳಿದಂಗೆ ಭಾಳಷ್ಟು ಗ್ರಿಪ್ಪೇಬಲ್ ಇತ್ತು. ಆನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ತಬಾ ಅವರ ಈ ಒಂದು ಆ್ಯಕ್ಟಿಂಗನ್ನು ಇವ್ರು ಯಾವ ರೀತಿಯಾಗಿ ಮಾಡ್ತಾರೋ, ನಿಭಾಯಿಸ್ತಾರೋ. ಅಂದ್ರೆ ನಾವು ಪ್ರೀವಿಯಸ್ ಇವ್ರ ಮೂವಿಗಳನ್ನು ಕೂಡ ನೋಡ್ರೆ ಭಾಳಷ್ಟು ಗ್ರಿಪ್ಪೇಬಲ್ ಇದನ್ನು ಮಾಡ್ತಾರೆ ಇವ್ರ. ನೋಡೋಣ ಇವರ ಈ ಮೂವಿ ಒಳಗೆ ಹೆಂಗೆ ಇರ್ತಾರೋ. ಅದು ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನನಗೇನು ಅನ್ನಿಸ್ತಂದ್ರೆ, ಒಂದು ಸ್ತ್ರೀ ಗೆಟಪ್ಗಳು ಭಾಳಷ್ಟು ಕಾಣಿಸ್ತಾವೆ. ಅಂದ್ರೆ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡಕ್ಕೆ ನಿಂತಾರೋ ಅನ್ನೋ ಫೀಲ್ ಕೂಡ ನನಗೆ ಬಂತು. ಅಂದ್ರೆ ಒಂದು ಸ್ತ್ರೀ ಒಳಗೆ ಯಾವ ರೀತಿಯಾದ ಒಂದಷ್ಟು ಕಾನ್ಸೆಪ್ಟ್ ಇದ್ದಿಲ್ಲ, ಈ ಒಂದು ಮೂವಿ ಒಳಗೂ ನಾವು ಅವನ್ನ ನೋಡ್ತೇವೆ. ಅಂದ್ರೆ ಭಾಳಷ್ಟು ಜನ ಹೆಂಗಸೂರನ್ನ ಒಂದು ಸ್ತ್ರೀ ಗೆಟಪ್ ನೋಡ್ತೇವೆ. ನಾವು ಸ್ತ್ರೀ ಅಂತ ಗುರ್ತೈತೆ ಅಂದ್ಕೊಂಡನು, ಅದಕ್ಕೆ ಸ್ತ್ರೀ ಅಂತ ಹೇಳತ್ತನು. ಅದು ಒಂದು ಭೂತದ ಒಂದು ಇದೇನು ಮೂವಿ ಇತ್ತಲ್ಲ, ಶ್ರದ್ಧಾ ಕಪೂರ್ ಅವ್ರದ್ದು. ಆ ಒಂದು ಮೂವಿ ಒಳಗೆ ನಾವು ಸ್ತ್ರೀ ಗೆಟಪ್ ಏನು ನೋಡಿದ್ದಿಲ್ಲ, ಸೇಮ್ ಎಕ್ಸಾಕ್ಟ್ ಗೆಟಪ್ಪನ್ನು ಈ ಒಂದು ಭೂತ್ ಬಂಗ್ಲಾ ಅನ್ನೋ ಥ್ರೂ ಕೂಡ ಕಾಣತ್ತವು. ಇದರ ಅರ್ಥ ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಐತಿ. ಆ ಕನೆಕ್ಷನ್ ಬ್ರೇಕ್ ಆಗಬೇಕಂದ್ರೆ ಈ ಟೀಸರ್ ಅಲ್ಲ ಟ್ರೈಲರ್ ಬರಬೇಕು. ಟೀಸರ್ ಮಾತ್ರ 101% ಬೆಟರ್ ಇತ್ತು ನನ್ನ ಕಡೆಯಿಂದ. ಈ ಟೀಸರ್ಗೆ 5 ಸ್ಟಾರ್ಗೆ 5 ಸ್ಟಾರ್ನ ಕೊಡ್ತಾನು. ಕಾರಣ ಇಷ್ಟ, ಅಕ್ಷಯ್ ಕುಮಾರ್ ಅವರ ಕಂಬ್ಯಾಕ್ ಆಗಲಿ ಅಂದ್ಕೊಂಡಿದ್ದು, ಕಂಬ್ಯಾಕ್ ಅಲ್ಲ, ಧಮಾಲ್ ಆಗೈತಿ. ಆ ಕಾರಣಕ್ಕೆ ಇನ್ನು ಉಳಿದಂಥ ಫ್ಯಾಕ್ಟ್ಗಳನ್ನು ನೋಡೋದಾದ್ರೆ ರಾಜ್ಪಾಲ್ ಯಾದವ್ ಅವರ ಇವ್ರ ಬಗ್ಗೆನೂ ನಾವು ಮಾತಾಡಬೇಕು. ಕಾರಣ ಭಾಳಷ್ಟು ಈ ಕ್ರಿಟಿಕಲ್ ಸಿಚುವೇಶನನ್ನು ಎದುರಿಸಿ ಈಗ ಈ ಟೀಸರು ಕಾಣಿಸ್ಕೊಂಡಾರು. ಇದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಅನಿಸ್ತು ನನಗೆ. ಇವರು ಈಗ ಜೈಲಿಂದ ಹೊರಗಡೆ ಬಂದ ನಂತರ ಇವರ ಮನಸ್ಥಿತಿ, ಆನಂತರ ಒಂದು ಪ್ರೀವಿಯಸ್ ಇದನ್ನು ಬೆಟ್ಟ ಒಂದು ಮೂವಿ ಒಳಗೆ ಹೆಂಗೆ ಕಾಣಿಸ್ಕೊಳ್ತಾರೋ ಅದನ್ನು ನೋಡಬೇಕಾಗೈತಿ. ಇನ್ನು ನಾನು ಆಲ್ರೆಡಿ ಹೇಳಿದಂಗೆ 10ನೇ ತಾರೀಕು ಮಟ್ಟ ವೇಟ್ ಮಾಡೋಣ, ಅಲ್ಲಿ ಮಟ್ಟ ಕಾಯೋಣ. ಕಾರಣ ನಾವು ಪೂರ್ತಿ ಮೂವಿ ನೋಡಿದ್ಬೇಕು ಹೆಂಗಿದೆ ಅಂತೇಳಿ ಅಳ್ಯಾಕೆ ಸಾಧ್ಯ. ಟೀಸರ್ ಮಾತ್ರ ಬೆಂಕಿ ಬಬಲಾದಿತ್ತು. ಇದಾಗಿತ್ತು ಭೂತ್ ಬಂಗ್ಲಾದ ಮೂವಿದೊಂದು ಟೀಸರ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಆರ ಗೊತ್ತೈತಲ್ಲ, ಲೈಕ್ ಕೊಟ್ಟು ಹೋಗ್ರಿ.